ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಳ್ತಾ, ಇವತ್ತು ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಎಪಿಸೋಡ್ ಸ್ಟಾರ್ಟಿಂಗ್ನಲ್ಲಿ ಸತ್ಯನ ಮತ್ತು ಅಜಿತ್ ಇಬ್ಬರು ಮನ್ಸು ಬಿಚ್ಚಿ ಮಾತಾಡ್ತಾ ಇರ್ತಾರೆ. ಅಜಿತ್ ತುಂಬ ಹೆಲ್ಪ್ಲೆಸ್ ಆಗಿ ಇರೋದನ್ನು ನಮಗಿಲ್ಲಿ ಕಾಣಿಸುತ್ತೆ. ಸತ್ಯನ ಅಜಿತ್ನ ಸಮಾಧಾನ ಮಾಡೋಕ್ಕೆ ತುಂಬಾ ಟ್ರೈ ಮಾಡ್ತಾರೆ. ನೋಡು ಅಜಿತ್, ಹೀಗೆ ಮನಸ್ಸಲ್ಲಿ ನೋವನ್ನು ಇಟ್ಕೊಂಡು ಬೆಂದು ಹೋಗಬೇಡ, ಏನಿದ್ರೂ ಹೊರಗಡೆ ಹಾಕ್ಬಿಡು, ಆಗ ನಿನ್ನ ಮನಸ್ಸು ಸ್ವಲ್ಪ ಹಗುರ ಆಗುತ್ತೆ ಅಂತ ತುಂಬ ಬುದ್ಧಿ ಮಾತನ್ನು ಹೇಳ್ತಾರೆ. ಆದರೆ ಅಜಿತ್ಗೆ ಮಾತ್ರ ಭೂಮಿನ ಬಿಟ್ಟಿರೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಅಷ್ಟು ಅವ್ರ ಮಾತೆಲ್ಲ ಎಲ್ಲ ಗೊತ್ತಾಗ್ತಾ ಇರುತ್ತೆ. ಆಗ ಸತ್ಯಣ್ಣ ನನಗೆ ಭೂಮಿನ ಬಿಟ್ಕೊಡೋ ಶಕ್ತಿ ನನಗಿಲ್ಲ, ಅವಳನ್ನು ಹೇಗಾದರೂ ಮಾಡಿ ಇಲ್ಲೇ ಉಳಿಸ್ಕೊಳ್ಬೇಕು ಅಂತ ತುಂಬ ಸಂಕಟದಿಂದ ಹೇಳ್ತಾನೆ. ಆಗ ಸತ್ಯಣ್ಣನಿಗೂ ಈ ಅಗ್ರಿಮೆಂಟ್ ವಿಷಯ ಈ ಜೋಡಿ ಮಧ್ಯೆ ಬಂದು ಎಷ್ಟೆಲ್ಲ ಕಷ್ಟ ಕೊಡ್ತಿದೆಯಲ್ಲ ಅಂತ ತುಂಬ ಬೇಜಾರಾಗುತ್ತೆ. ಇನ್ನೊಂದು ಕಡೆ ಭೂಮಿ ಊಟ ತೊಗೊಂಡು ಬರ್ತಾ ಇರ್ತಾಳೆ. ಬರೋ ದಾರಿ ಉದ್ದಕ್ಕೂ ಅವಳಿಗೆ ಅಜಿತ್ ಜೊತೆ ಕಳೆದಿರೋ ಒಂದು ಸ್ವೀಟ್ ಮೆಮೊರೀಸೇ ನೆನಪಾಗ್ತಾ ಇರುತ್ತೆ. ಅಜಿತ್ ಹೂ ಮುಡಿಸಿದ್ದು, ಪ್ರೀತಿಯಿಂದ ಊಟ ಮಾಡಿಸಿದ್ದು, ಈ ಎಲ್ಲ ನೆನಪುಗಳು ಸಹ ಅವಳನ್ನು ಕಾಡ್ತಾ ಇರುತ್ತೆ. ಇನ್ಮೇಲೆ ನಾನು ಸಾಹೇಬ್ರನ್ನ ಬಿಟ್ಟು ಹೋಗಲೇಬೇಕು, ಈಗಲೇ ಅವ್ರಿಗೆ ಊಟ ತರೋ ಅಭ್ಯಾಸನ ತಪ್ಪಿಸ್ಬೇಕು, ಇಲ್ದಿದ್ರೆ ನಾನು ಹೋದ್ಮೇಲೆ ಯಾರು ಊಟ ತಂದು ಕೊಡ್ತಾರೆ ಅಂತ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹಾಗೆಯೇ ಅರ್ಧ ದಾರಿನಲ್ಲೇ ಸೈಕಲ್ನ ನಿಲ್ಲಿಸ್ಬಿಟ್ಟು ವಾಪಸ್ ಹೋಗಬೇಕು ಅಂತ ಅಂದ್ಕೊಳ್ತಾಳೆ. ಆದರೆ ಪಾಪ, ನಾನು ಹೋಗದಿದ್ರೆ ಸಾಹೇಬರು ಉಪವಾಸ ಇರ್ತಾರಲ್ಲ ಅನ್ನೋ ಒಂದು ಕೇರಿಂದ ಮತ್ತೆ ಮನಸ್ಸನ್ನು ಚೇಂಜ್ ಮಾಡಿಕೊಂಡು ಊಟ ತಗೊಂಡು ಬಂದೇ ಬಿಡ್ತಾಳೆ. ಹಾಗೆ ಇಲ್ಲಿ ಅಜಿತ್ತು ಲಕ್ಷ್ಮಕ್ಕನ ಟೀ ಅಂಗಡಿ ಹತ್ರ ಬಂದುಬಿಟ್ಟು ಭೂಮಿ ಬಗ್ಗೆ ವಿಚಾರಿಸ್ತಾ ಇರ್ತಾನೆ. ಸತ್ಯಣ್ಣ ಮಾತ್ರ, ಅಜಿತ್ ಅವಳು ಬರಲ್ಲ ಕಣೋ, ಮನ್ಸು ಮಾಡಿದ ಮೇಲೆ ಅವಳು ಯಾಕೆ ಬರ್ತಾಳೆ ಅಂತ ಅಜಿತ್ನ ಕಾಲು ಎಳಿತಾ ಇರ್ತಾರೆ. ಹಾಗೆ ಅಜಿತ್ ಅಮ್ಮನಿಗೆ ಕಾಲ್ ಮಾಡ್ತಾರೆ. ಅಮ್ಮ ಅವರು ಮನೇಲಿ ಏನೋ ಕೆಲಸ ಮಾಡ್ತಿರ್ತಾರೆ. ಅಮ್ಮಂಗೆ ಗೊತ್ತು ಮಗ ಯಾಕೆ ಕಾಲ್ ಮಾಡಿದ್ದಾನೆ ಅಂತ. ಆದರೂ ತಮಾಷೆಗೆ ಏನು ಹೇಳ್ತಾರೆ ಅಂದರೆ, ಇಲ್ಲ ಕಣೋ ಅಜಿತ್, ಭೂಮಿ ಯಾವುದೋ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾಳೆ, ಅವಳು ಬರಲ್ಲ, ಡ್ರೈವರ್ ಕೈಲಿ ಊಟ ಕಳಿಸಿದ್ದಾಳೆ ಅಂತ ಸುಳ್ಳು ಹೇಳ್ತಾರೆ. ಇದನ್ನು ಕೇಳ್ತಿರೋ ಅಜಿತ್ ಮನಸ್ಸು ಅಕ್ಷರಶಃ ಒಡೆದೋಗಂಗೆ ಆಗಿಬಿಡತ್ತೆ. ಸತ್ಯಣ್ಣ, ನೀವು ಹೇಳಿದ್ದೆ ನಿಜ ಆಯಿತು, ಭೂಮಿ ಬರಲ್ಲ ಅಂತ ಬೇಜಾರಿನಲ್ಲಿ ಹೇಳ್ತಾನೆ. ಹಾಗೆ ಹೇಳಿಬಿಟ್ಟು ಕೂತ್ಕೊಳ್ತಾನೆ. ಅದಾದಮೇಲೆ ಅಜಿತ್ ಥಿಂಕ್ ಮಾಡ್ತಾ ಇರಬೇಕಾದ್ರೇ ಭೂಮಿ ಸೈಕಲ್ ಮೇಲೆ ಬಂದೇ ಬಿಡ್ತಾಳೆ. ಅವಳನ್ನು ನೋಡಿದ ತಕ್ಷಣ ಅಜಿತ್ಗೆ ತುಂಬ ಅಂದರೆ ತುಂಬಾ ಖುಷಿಯಾಗತ್ತೆ. ಇಬ್ಬರು ಆಫೀಸ್ ಒಳಗಡೆ ಹೋಗ್ತಾರೆ. ಊಟ ಬಡಿಸೋಕೆ ಹೋದಾಗ ಅಜಿತ್ ಕೇಳ್ತಾನೆ, ಭೂಮಿ, ನಾನು ಅಮ್ಮಂಗೆ ಕಾಲ್ ಮಾಡಿದ್ದೆ, ಅಮ್ಮ ನೀನು ಬರಲ್ಲ ಅಂತ ಸುಳ್ಳು ಹೇಳಿದ್ರು ಅಂತ ಭೂಮಿ ಕೇಳ್ತಾನೆ. ಆಗ ಭೂಮಿ ಅವರು ಗೊತ್ತಿಲ್ಲ ಸಾಹೇಬ್ರೆ ಅಂತ ಫೀಲಿಂಗ್ನಲ್ಲಿ ಹೇಳೇ ಬಿಡ್ತಾಳೆ. ಮತ್ತು ಭೂಮಿ ಅದೇ ಮಾತನ್ನು ಎತ್ತಾಳೆ, ನಾನು ಹೋದ್ಮೇಲೆ ನಿಮ್ಗೆ ಯಾರು ಊಟ ತಂದು ಕೊಡ್ತಾರೆ, ಈ ಅಭ್ಯಾಸ ತಪ್ಪಿಸ್ಕೊಳ್ಳಿ ಅಂತ ಹೇಳ್ತಾಳೆ. ಆ ಮಾತನ್ನು ಕೇಳ್ತಿರೋ ಅಜಿತ್ತು ನೀರು ಕುಡಿತಾ ಇದ್ದ ಹಾಗೇ ಅಜಿತ್ಗೆ ನತ್ತಿಗೇರಿದಂತಾಗ್ಬಿಡುತ್ತೆ. ಅವ್ನ ನೋವು ಯಾರಿಗೂ ಸಹ ಅರ್ಥನೇ ಆಗ್ತಿರಲ್ಲ. ಅಜಿತ್ತು ಅವಳನ್ನು ಒಂದು ಕ್ವೆಶನ್ ಕೇಳ್ತಾನೆ, ಈ ಒಂದು ವರ್ಷ ನನ್ನ ಜೊತೆ ಇದೆಯಲ್ಲ, ನಿನ್ಗೇನು ಅನ್ನಿಸ್ತಿದೆ, ಮನ್ಸು ಬಿಚ್ಚಿ ಹೇಳು ಅಂತ ಹೇಳ್ತಾನೆ. ನಿಂಗೇನು ಅನ್ನಿಸ್ತಿದೆ, ಮನ್ಸು ಬಿಚ್ಚಿ ಹೇಳು ಅಂತ ಕೇಳಿದಾಗ ಭೂಮಿ ನಗ್ತಾ ಹೇಳ್ತಾಳೆ, ಸಾಹೇಬ್ರೆ, ನಿಮ್ಮನ್ನು ಯಾವಾಗ ಬಿಟ್ಟು ಹೋಗ್ತೀನೋ ಅಂತ ಕಾಯ್ತಾ ಇದ್ದೀನಿ ಅಂತ ಹೇಳಿಬಿಡ್ತಾಳೆ. ಇದು ಅಜಿತ್ಗೆ ಚಾಕುನಿಂದ ಚುಚ್ಚಿದಂಥ ಫೀಲ್ ಆಗಿಬಿಡತ್ತೆ. ಭೂಮಿ ಮನಸ್ಸಲ್ಲಿ ತುಂಬಾ ಪ್ರೀತಿನ ಇಟ್ಕೊಂಡಿದ್ರು ಹೊರಗಡೆ ಮಾತ್ರ ಯಾಕೆ ಹೀಗೆ ಸುಳ್ಳು ಹೇಳ್ತಿದ್ದಾಳೆ ಅಂತ ಅಜಿತ್ಗೆ ಕಣ್ಣಲ್ಲಿ ನೀರು ಬಂದೇ ಬಿಡುತ್ತೆ. ಇದೇ ಟೈಮ್ನಲ್ಲಿ ಮನೆಯಲ್ಲಿ ಶ್ರವಣ್ ಮತ್ತು ಸಂಗೀತ ಅವರು ಬರ್ತಾರೆ.
ನಿಮ್ಗೆ ಯಾರಿಗೂ ನೆನಪಿಲ್ವಾ? ಇನ್ನೆರಡು ದಿನದಲ್ಲೇ ಅಜಿತ್ ಮತ್ತು ಭೂಮಿ ಮದುವೆ ಆಗಿ 1 ವರ್ಷ ಆಗುತ್ತೆ. ಆ್ಯನಿವರ್ಸರಿ ಇದೆ ಅಂತ ನೆನಪು ಮಾಡ್ತಾರೆ. ಆಗ ಅಶ್ವಿನಿ ಮತ್ತು ದೇವಯಾನಿ ಮಧ್ಯ ಮಾತನ್ನು ಶುರು ಹಚ್ಕೊಂಡೇ ಬಿಡ್ತಾರೆ. ಆ ಹಳೇ ಒಂದು ಬ್ಯಾಡ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಆ್ಯನಿವರ್ಸರಿ ಬಗ್ಗೆ ಆಡ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ಕೊನೆಯಲ್ಲಿ ಅಜಿತ್ ಆ ಅಗ್ರಿಮೆಂಟ್ ಪೇಪರ್ಗಳನ್ನ ಭೂಮಿ ಕೈಗೆ ಕೊಡ್ತಾನೆ. ನೋಡು ಭೂಮಿ, ಇದರಲ್ಲಿ ಎಲ್ಲ ರೂಲ್ಸ್ ಇದೆ ಅಂತ ಹೇಳ್ತಾನೆ. ಭೂಮಿ ಅದನ್ನು ಓದ್ತಿರ್ತಾಳೆ. ಅವಳು ಹೋಗೋಕ್ಕೆ ಪೂರ್ತಿ ತಯಾರಿ ಮಾಡ್ಕೊಂಡು ಬಿಟ್ಟಿರ್ತಾಳೆ. ಆದರೆ ಅಜಿತ್ ಮಾತ್ರ ಯಾವತ್ತೂ ನನ್ನ ಬಿಟ್ಟು ಹೋಗಬೇಡ ಭೂಮಿ ಅಂತ ಕೇಳ್ಕೊಳ್ತಾನೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಭೂಮಿ ನಿಜವಾಗಿಯೂ ಅಜಿತ್ನ ಬಿಟ್ಟು ಹೋಗ್ತಾಳಾ? ಅಜಿತ್ ಅವಳನ್ನು ತಡೆ ಹಿಡಿಯೋಕ್ಕಾಗತ್ತಾ? ಇದನ್ನೆಲ್ಲ ನಾವು ನಾಳಿನ ಸಂಚಿಕೆಯಲ್ಲಿ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ 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 ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್, ಸಿ ಯು, ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.